ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಊರಿನ ಮುಖಂಡರ ನೇತೃತ್ವದಲ್ಲಿ ನಾವೆಲ್ಲರೂ ಅಲ್ಲಿನ ಪ್ರಮುಖರು ಸಭೆ ಮಾಡಿದ್ದೇವೆ. ಅಲ್ಲಿ ಎಲ್ಲ ವಾರ್ಡ್ ವೈಸ್ ಅಭಿಪ್ರಾಯವನ್ನು ಕೇಳ್ಕೊಂಡಿದ್ದೇವೆ. ಇನ್ನು ರೈಟಿಂಗಲ್ಲಿ ಸಹಿತ ತಗೋತೇವೆ. ಒಂದು ಉದ್ದೇಶ ಇರುವುದು, ಏಕದಮ್ ರೂರಲ್ ಏರಿಯಾ, ಹಳ್ಳಿ ಪ್ರದೇಶ ಅಂತ ಏನಿದೆ ಅದು ತುಂಬ ತೊಂದರೆ ಕೊಡ್ತಾ ಇರೋದು. ಅವರಿಗೆ ಇನ್ನೂ ಅಕ್ರಮ ಸಕ್ರಮ ಫೈಲ್ಗಳಿದೆ, ಸಾವಿರಾರು ಫೈಲ್ಗಳಿದೆ, ಅದು ಫೈನಲ್ ಆಗಲಿಲ್ಲ. 94C ಫೈಲ್ಗಳಿದೆ, ಅದು ಫೈನಲ್ ಆಗಲಿಲ್ಲ. ಇದೆಲ್ಲ ಇರುವಾಗ ನೇರ ಪಟ್ಟಣ ಪಂಚಾಯತ್ ಬಂದುಬಿಟ್ರೆ ಅವ್ರು ಯಾವ ಕೆಲಸಗಳು ಆಗೋದಿಲ್ಲ. ನಿಮಗೆ ಪಟ್ಟಣ ಪಂಚಾಯತ್ ಅಭಿವೃದ್ಧಿ ಅಂತೇಳಿ ಹೌದಾದರೆ ನಮಗೆ ಹಿಂದಿನದ್ದಕ್ಕೆ ನ್ಯಾಯ ಬೇಕು. ಇದು ನಮ್ಮ ಊರಿನ ಮುಖಂಡರು ಕಾರ್ಯಕರ್ತರ ಅಭಿಪ್ರಾಯದಲ್ಲಿ ಬಂದದ್ದು. ಸೊ ಅವರ ಡಿಮಾಂಡ್ ಏನು ಕೇಳಿದರೆ, ಗ್ರಾಮಾಂತರ ಪ್ರದೇಶಗಳನ್ನು ಬೈಫರ್ಕೇಟ್ ಮಾಡಿ, ಪಟ್ಟಣ ಪಂಚಾಯತ್ ಬೇಕು ಅನ್ನೋರಿಗೆ ಪಟ್ಟಣ ಪಂಚಾಯತ್ ಮಾಡಿಕೊಡಿ, ಬಟ್ ನಮಗೆ ಈ ಕಾರಣಗಳಿಗೋಸ್ಕರ ಪಟ್ಟಣ ಪಂಚಾಯತ್ ಬೇಡ ಅನ್ನೋದು ಅವರ ಅಭಿಪ್ರಾಯ ಇರೋದು. ಹಾಗಾಗಿ ಹಿಂದೆ ಸರ್ಕಾರವು ಸಹಿತ ಪಟ್ಟಣ ಪಂಚಾಯತ್ ಅಭಿವೃದ್ಧಿ ದೃಷ್ಟಿಯಿಂದ ಬೇಕು ಅಂತೇಳಿ ಹೇಳಿದ ಯಾರಿದ್ದಲ್ಲ ಪಂಚಾಯತ್ ನಿರ್ಣಯಗಳಿತ್ತು, ಅದರ ಆಧಾರದ ಮೇಲೆ ಪಟ್ಟಣ ಪಂಚಾಯತ್ ಮಾಡಿ ಅಂದಿದ್ದಾರೆ ಬಿಟ್ಟರೆ ರೂರಲ್ ಏರಿಯಾ ಸೇರಿಸುವಂಥದ್ದು ಯಾರು ಹೇಳಿರುವುದಿಲ್ಲ. ಸೊ ಅಧಿಕಾರಿಗಳು ಅದಕ್ಕೆ ಬೇಕಾದಷ್ಟು ಜನಸಂಖ್ಯೆ, ಏರಿಯಾ, ವ್ಯಾಪ್ತಿ ಅಂತೇಳಿ ಹೇಳಿ ಸೇರಿಸಿದ್ದಾರೆ. ಈ ಮಿಸ್ಟೇಕ್ ಆಗಿದೆ. ಸೊ ಈ ಮಿಸ್ಟೇಕನ್ನು ಸರಿಪಡಿಸಬೇಕಿದ್ರೆ ಬೈಫರ್ಕೇಷನ್ ಆಗಬೇಕು. ಅದಕ್ಕೆ MLA ರಿಪೋರ್ಟ್ ಹೋಗಿದೆ, MP ಅವ್ರದ್ದು ರಿಪೋರ್ಟ್ ಹೋಗಿದೆ, DC ರಿಪೋರ್ಟ್ ಹೋಗಿದೆ. ಇಂತಿಷ್ಟು ಏರಿಯಾಗಳಲ್ಲಿ ಇಂತಿಷ್ಟು ಏರಿಯಾ ಬೈಫರ್ಕೇಟ್ ಆಗಬೇಕು ಅಂತೇಳಿ ಇದೆ. ಸೊ ಅದು ರಿಟರ್ನ್ ಬಂದಿದೆ. ಪುನಃ ನಾವೀಗ ಎಲ್ಲರದ್ದನ್ನು ವಾರ್ಡ್ ವೈಸ್ ಅಭಿಪ್ರಾಯಗಳನ್ನು ತಗೊಂಡು ಮತ್ತೆ ಯಾವ ಏರಿಯಾ ಬೇಕು ಅಂತಾರೆ, ಯಾರು ಬೇಡ ಅಂತಾರೆ, ಅದನ್ನೇ ಬೈಫರ್ಕೇಟ್ ಮಾಡಿ ಕಳಿಸಿದ್ದೆವು. ನಾವು ಏಕಾಏಕಿ ಪಟ್ಟಣ ಪಂಚಾಯತ್ ಬೇಡ ಅನ್ನೋ ತೀರ್ಮಾನದಲ್ಲಿದ್ದೆವು. ಹಿಂದೆ 3 ಪಂಚಾಯತ್, ಪಡುವರಿ ಪಂಚಾಯತ್, ಎಡತೆರೆ ಪಂಚಾಯತ್, ಬೈಂದೂರು ಪಂಚಾಯತ್ ಅಂತ ಇದ್ದದ್ದು. ಅದೇ ರೀತಿ ಬೇಕು ಅನ್ನೋದು ಈಗ ನಮ್ಮ ಒಂದು ಡಿಮಾಂಡು. ಒಂದು ಹಂತದವ್ರು ಅದನ್ನು ಕೇಳ್ತಾರೆ. ಇನ್ನು ಕೆಲವರು ಏಕದಮ್ ಸಿಟಿ ಅಂತೇಳಿ ಏನಿದೆ ಅಲ್ಲಿ ಅನುದಾನಗಳು, ಅಭಿವೃದ್ಧಿ, ಎಲೆಕ್ಷನ್ ಆದರೆ ಬಾಡಿ ಅಂತಿದ್ದರೆ ನಿಮಗೆ ಅಭಿವೃದ್ಧಿ ಮತ್ತೊಂದು ಮಾಡ್ಲಿಕ್ಕೆ ಆಗ್ತದೆ. ಹಾಗಾಗಿ ಅದೂ ಬೇಕು ಅಂತ ಹೇಳುವವರು ಇದ್ದಾರೆ. ಸೊ ನಮಗೇನು ಕೇಳಿದರೆ ಜನ ಏನು ಹೇಳ್ತಾರೆ ಅದೇ ರೀತಿ ಡಿಸಿಷನ್ ಆಗಬೇಕು. ನಿಮ್ಗೆ ಯಾವುದೇ ಪೂರ್ವಾಧಾರ ಪೊಲಿಟಿಕಲಿ ನಮಗೇನು ಅದಿಷ್ಟು ಹಳ್ಳಿ ಪ್ರದೇಶ, ಇನ್ನೊಂದು ಶಿರೂರು ಮತ್ತೊಂದು ಸೇರಿಬಿಟ್ರೆ ಅಲ್ಲೇನೋ ರಾಜಕೀಯ ಲಾಭ ಆಗ್ತದೆ, ಈಚೆ ಬಂದರೆ ಇನ್ನೇನೋ ರಾಜಕೀಯ ಲಾಭ ಆಗ್ತದೆ, ಇದಲ್ಲ. ಜನರಿಗೆ ಏನು ಬೇಕು ಅದು ಮಾತ್ರ ಆಗಬೇಕು. ಉದಾಹರಣೆಗೆ ನಾವೀಗ ಬೈಂದೂರು ಕ್ಷೇತ್ರದಲ್ಲಿ, ಇಡೀ ಕ್ಷೇತ್ರದಲ್ಲಿ 94C ಅಕ್ರಮ ಸಕ್ರಮ ಎಲಿಜಿಬಲ್ ಅಂತಾರೆ, ಅರ್ಹ ಪ್ರಕರಣ ಅಂತೇಳಿ ಹೇಳಿ ಅದಷ್ಟನ್ನು ಕೊಡಬೇಕಂತ ಕೂತಿದ್ದೇನೆ. ಸೊ ಇವತ್ತಿಗೆ ನಾವು ಬೈಂದೂರು ತಾಲೂಕು, ಬೈಂದೂರು ಕ್ಷೇತ್ರ, ಬೈಂದೂರು ಹೋಬಳಿ, ಬೈಂದೂರು ಕ್ಷೇತ್ರ, ಒಂಡಸೆ ಹೋಬಳಿಯ ಎಲಿಜಿಬಲ್ 94C ಅನ್ನು ಅಷ್ಟು ಕೊಟ್ಟಾಗಿದೆ. ಈಗ ನಾಳೆ ನಾಡ್ದು ನಾವು ಅದಾಲತ್ ಅಂತ ಇಟ್ಟಿದ್ದೇವೆ. ಅದಕ್ಕೆ ವಾಪಸ್ ನಾವು ಜನರನ್ನ ಅವೇರ್ ಮಾಡ್ತಿದ್ದಾರೆ. ಅಧಿಕಾರಿಗಳ ಉತ್ತರ ಏನು ಕೇಳಿದರೆ ಅರ್ಹ ಪ್ರಕರಣ ಯಾವುದೂ ಇಲ್ಲ ನಮ್ಮ ಹತ್ರ ಅಂತ. ಸೊ ಇದು ಅಧಿಕಾರಿಗಳ ಉತ್ತರ. ನನಗೆ ಜನರ ಅದಾಲತ್ ಏನು ಕರೀತಾ ಇದೆ ಅಂತ ಕೇಳಿದರೆ, ನಿಮಗೂ ಡೌಟ್ ಇದ್ದರೆ ನಮ್ಮದು ಡಿಮಿಡಲ್ಲಿಲ್ಲ, ನಮ್ಮದು ಕುಮ್ಕಿಯಲ್ಲಿಲ್ಲ, ನಮ್ಮದು ಪರಂಬೋಕಲ್ಲಿಲ್ಲ, ನಮ್ಮದು ಇನ್ಯಾವುದೇ ಕಾಂಪ್ಲಿಕೇಶನ್ ಇಲ್ಲ, ನಂದು ಎಲಿಜಿಬಲ್ ಅಂತ ಹೇಳಿದರೆ ಅಷ್ಟು ಜನ ಆ ದಿವಸ ಬರಬೇಕು. ಇಡೀ ತಾಲೂಕಿನ ರೆವಿನ್ಯೂ ಡಿಪಾರ್ಟ್ಮೆಂಟ್, ಅದು VA ಇಂದ ಹಿಡಿದು RI ಇಂದ ಹಿಡಿದು DT ಇಂದ ಹಿಡಿದು ತಹಶೀಲ್ದಾರಿಂದ ಹಿಡಿದು ಎಲ್ಲರನ್ನೂ ಆ ದಿವಸ ಕೂರಿಸ್ಕೊತಾನೆ. ಯಾರಾದರೂ ಬಂದು ನಂದು ಅರ್ಹ ಪ್ರಕರಣ ಯಾವುದೇ ಸಮಸ್ಯೆ ಇಲ್ಲ ಅಂದರೆ ಆ ಕ್ಷಣ ಇಟ್ಕೊಳ್ಳಿಕ್ಕಿಲ್ಲ. ಈ ಒಂದು ರೆವಲ್ಯೂಷನ್ ನಾವು ಮಾಡ್ತಾ ಇದ್ದೇವೆ. ಬೈಂದೂರು ಕ್ಷೇತ್ರದಲ್ಲಿ ಸಾವಿರಾರು ಪ್ರಕರಣಗಳಲ್ಲಿ ಇದಾಗ್ತಾ ಇದೆ. ಈ ನ್ಯಾಯ ಕೊಡ್ತಾ ಇರುವಾಗ ಈ ವ್ಯಾಪ್ತಿಯವ್ರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಕೇಳಿದರೆ ಇದು ಪಟ್ಟಣ ಪಂಚಾಯತ್ನ ಏರಿಯಾ ಬಂದಿದೆ. ನಮಗಿರುವುದು ಇಂಥದ್ದು ಯಾವುದೇ ಒಬ್ಬ ಕಳೆದ 20-30 ವರ್ಷದಿಂದ ಅಲ್ಲಿದ್ದಾನೆ ಅವನಿಗೆ ಫೈಲ್ ಕೊಡೋದಿಲ್ಲ ಅಂತೇಳಿ ಹೇಳಿದರೆ ಆಗೋದಿಲ್ಲ ಅನ್ನುವ ಹೋರಾಟದಲ್ಲಿ ನಾವಿದ್ದೇವೆ. ಹಾಗಾಗಿ ಆ ರೂರಲ್ ಯಾರೆಲ್ಲ ಬೈಫರ್ಕೇಟ್ ಬೇಕಂತಾರೆ ಅದು ಆಗಲೇಬೇಕು. ಮತ್ತು ಅದಾಗದೆ ರಿಪೋರ್ಟ್ ಹೋಗೋದು ಇಲ್ಲ. ನಮ್ಮ ರಿಪೋರ್ಟನ್ನೇ ಕಾಯ್ತಾ ಇರೋದು, ನಾವೇ ಅದನ್ನು ಕೊಡ್ತೇವೆ, ಅದನ್ನು ಬೈಫರ್ಕೇಟ್ ಮಾಡ್ತೇವೆ. ಸೊ ನಾಡ್ದು ಅದಾಲತ್ನಲ್ಲೂ ಸಹಿತ ಇಡೀ ಕ್ಷೇತ್ರ, ಇಡೀ ತಾಲೂಕು, ಈಗ ಬೈಂದೂರು ತಾಲೂಕು, ಬೈಂದೂರು ಹೋಬಳಿ, ಬೈಂದೂರು ಕ್ಷೇತ್ರ, ಇಲ್ಲೆಂದ್ರೆ ಅಕ್ರಮ ಸಕ್ರಮ ಸಮಿತಿ ಇದೆ. ಆ ಸಮಿತಿ ನಾವು ಅಧ್ಯಕ್ಷ, ನಾನು ಪ್ರಕರಣ ಇದೆ, ಅಷ್ಟು ಅಲ್ಲನ್ನು ವಿಲೇವಾರಿ ಮಾಡ್ತಾ ಇದ್ದೇವೆ. ಕುಂದಾಪುರದ್ದು 94C ಮಾತ್ರ ಮಾಡ್ತಾ ಇದ್ದೇವೆ. ಆದರೆ ಅಕ್ರಮ ಸಕ್ರಮದ ಫೈಲ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೇವೆ. ಅಪ್ಲೋಡ್ ಮಾಡಿ ಫೈಲ್ ರೆಡಿ ಇಟ್ಕೊಳ್ಳೋದು. ಇವತ್ತಲ್ಲ ನಾಳೆ ಅದರದ್ದು ಕಮಿಟಿ ಆಯಿತು ಅಂತೇಳಿ ಹೇಳಿದರೆ ಏಕಾಏಕಿ ವಿಲೇವಾರಿ ಮಾಡುವಂಥದ್ದು ಇದೆ. ಹಾಗಾಗಿ ಕೊನೆಯಲ್ಲಿ ಏನು ಕೇಳಿದರೆ ಪಟ್ಟಣ ಪಂಚಾಯತ್ನ ಗ್ರಾಮಾಂತರ ಪ್ರದೇಶಗಳು ಬೇಡ ಅನ್ನುವಂಥದ್ದು ಎಲ್ಲೆಲ್ಲಿದೆ ಅದನ್ನು ಕಟ್ ಆಗಲೇಬೇಕು. ಬಟ್ ಅದು ಲೀಗಲ್ಲಿ ಅಫಿಷಿಯಲ್ ಏನೇನಿದೆ ಸೆಕ್ರೆಟರಿ ಲೆವೆಲಿನ ಕೆಲಸ, ಆ ಕೆಲಸಗಳಾಗ್ತಾ ಇದೆ. ಅದು ಮುಗಿಯುವಾಗ ಬೈಫರ್ಕೇಟ್ ಆಗ್ತದೆ ಮತ್ತು ಆಗಬೇಕು. ಮತ್ತು ನಾಯಕರ ನಡುವೆ ಸಂದಿರುವ ಕೆಲಸಗಳಾಗ್ತಾ ಇದೆ, ಜಗಳಗಳಾಯಿತು, ಮಾತಿಗೆ ಮಾತು ಬೆಳೀತು ಅಂತ ಚರ್ಚೆ ಇದೆ, ಹೌದಾ? ಬಹುಶಃ ಪಟ್ಟಣ ಪಂಚಾಯತ್ ವಿಷಯಗಳಿಗೆ ನೀವು ಕೇಳ್ತಾ ಇರ್ಬೋದು. ಪಟ್ಟಣ ಪಂಚಾಯತ್ನ ವಿಷಯದಲ್ಲಿ ಹಾಗೆ ಕೇಳಿದ್ರೆ ಜನರಿಗೆ ಒಟ್ಟು ಆ ಗ್ರಾಮಾಂತರ ಪ್ರದೇಶದವರಿಗೆ ನೀವು ಯಾರಾದರೂ ಬನ್ನಿ, ನಮಗೆ ಆ ಪ್ರದೇಶ ಬೇಡ ಅನ್ನೋದು ಜನರ ನೋವದು. ಜನರು ಅವರಿಗೆ ನಾವು ಪ್ರತಿಭಟನೆ ಮಾಡಿದರೆ ನಮ್ಮ ಬೆನ್ನಿ ಬರ್ತಾರೆ, ಕಾಂಗ್ರೆಸ್ ಪ್ರತಿಭಟನೆ ಮಾಡಿದ್ರೆ ಕಾಂಗ್ರೆಸ್ ಬರ್ತಾರೆ, ರೈತ ಸಂಘದ ಹೆಸರಲ್ಲಿ ಮಾಡಿದಾಗ ರೈತ ಸಂಘಕ್ಕೆ ಬರ್ತಾರೆ. ಅವರಿಗೆ ನೋವಿದೆ. ಸೊ ಅವರ ನೋವಿಗೆ ಸ್ಪಂದಿಸುವವರು ಬೇಕಾಗಿದೆ ಅವರಿಗೆ. ಸೊ ಆ ನೋವೇ ಇಂಪಾರ್ಟೆಂಟ್. ಅದರ ನಡುವೆ ಇಂಥದ್ದೇನೋ ಸುದ್ದಿಗಳು ಬಂತು ಅಂತೇಳಿ ಹೇಳಿದ್ದಿದ್ರು ಸುದ್ದಿಗಳೇ ಆಗಿರ್ತದೆ ಬಿಟ್ಟರೆ ಆಗಬೇಕಾದ ಹೋರಾಟ.
ಗೆಲ್ಲಬೇಕಾದ್ದು ಜನರು. ಸೊ ಹಾಗಾಗಿ ಅದು ಮಾತ್ರ ಇದೆ, ಅದಾಗ್ತಾ ಇದೆ. ಒಟ್ಟು ಬೈಫರ್ಕೇಶನ್ ಏನಾಗಬೇಕು ಅದನ್ನ ಮಾಡ್ತೇವೆ. ಆ ನಡುವೆ ಏನಾದ್ರು ಘರ್ಷಣೆಗಳಾಯ್ತಾ ಅಂತ? ನಿಮಗೆ ಘರ್ಷಣೆಗಳು ಅಂತೇಳಿ ಹೇಳುವುದು ಇದ್ರದ್ದೇ ಚರ್ಚೆ ಇರ್ಬೋದು. ಪಟ್ಟಣ ಪಂಚಾಯತ್ ಬೇಕು ವಿಚಾರ ಬೇಡ, ಹ್ಮ್. ಈ ವಾರ್ಡ್ ಸೇರ್ಬೇಕು, ಹ್ಮ್. ಈ ವಾರ್ಡ್ ಬೇಡ, ಹ್ಮ್. 94C ಕ್ರಮ ಸಕ್ರಮ ಆಗಬೇಕು, ಹ್ಮ್. ಬಟ್ ಅದಾದ್ಮೇಲೆ ಬೇಕಿದ್ರೆ ಪಟ್ಟಣ ಪಂಚಾಯತ್ ಮಾಡಿ. ಹ್ಮ್. ಈ ಚರ್ಚೆಗಳು ನಿರಂತರ ಕಾರ್ಯಕರ್ತರು ಮತ್ತೆ ನಮ್ಮ ನಡುವೆ ನಡೀತಾ ಇದೆ. ಹ್ಮ್. ಆದ್ರೆ ಪಕ್ಷ ಅಂತೇಳಿ ಹೇಳಿ ಏನು ತೀರ್ಮಾನ ತಗೋತದೆ ಹ್ಮ್. ಅದು ಜನರ ಪರ ಇರಬೇಕು, ಹ್ಮ್. ಅದು ನಮ್ಮ ಕಾರ್ಯಕರ್ತರ ಒತ್ತಾಯ. ಸೊ ಅದ್ರ ಪ್ರಕಾರ ತೀರ್ಮಾನ ತಗೋತೇವೆ. ಕಾಂಗ್ರೆಸ್ ಕೈ ಆಡಿಸ್ತಾ ಇದೆ ಬಿಜೆಪಿ ಒಳಗೆ ಅಂತ. ಅಲ್ಲ, ನಿಮಗೆ ಬಿಜೆಪಿ ಒಳಗೆ ಕೈ ಆಡಿಸ್ಲಿಕ್ಕೆ, ಬಿಜೆಪಿ ಅವರಿಗೆ ಕಾರ್ಯಕರ್ತರನ್ನು ಬಿಟ್ಟು ಕೈ ಆಡಿಸ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ನಮ್ಮ ಕಾರ್ಯಕರ್ತರು ಏನು ಹೇಳ್ತಾರೆ ಅವ್ರು ಹೇಳಿದ್ದೇ ನಮ್ಮಲ್ಲಿ ನಡೆಯುವುದಾದ್ರಿಂದ ಇನ್ನು ಬೇರೆ ಯಾರು ಕೈ ಆಡಿಸ್ತಾರೆ ಅನ್ನೋದು ಅಂಥದ್ದೆಲ್ಲ ನಡೆಯುವುದಿಲ್ಲ. ನಮ್ಮ ಸಂಘಟನೆಯಲ್ಲಿ ನಡೆಯುವುದಿಲ್ಲ. ಸೊ ಅದು ಬೈಂದೂರು ಕ್ಷೇತ್ರ ನಿಮಗೆ ಅಂದಾಜಿದೆ, ಲೀಡರ್ ಬೇಸ್ಡ್ ಅಲ್ಲ, ಅಲ್ಲಿ ಕ್ಯಾಡರ್ ಬೇಸ್ಡ್, ಕಾರ್ಯಕರ್ತರ ಬೇಸ್ಡ್. ಸೊ ನಮ್ಮ ಕಾರ್ಯಕರ್ತರ ಸ್ಟ್ರಾಂಗ್ ಇರೋದ್ರಿಂದ ಇಂಥದ್ದೆಲ್ಲ ನಡೆಯೋದಿಲ್ಲ. ಜಗಳ ಅದು ಇದೇನಾಗಲಿಲ್ಲ. ಅದನ್ನ ನಾನು ಹೇಳಿದೆ ಅಲ್ಲ, ನಮ್ಮ ಕಾರ್ಯಕರ್ತರಷ್ಟು ಸ್ಟ್ರಾಂಗ್ ಇರುವಾಗ ಅಂಥದ್ದೇನು ನಮ್ಮಲ್ಲಿ ಬರೋದಿಲ್ಲ. ಪಟ್ಟಣ ಪಂಚಾಯತಿ ನಮ್ಮ ಸರ್ಕಾರ ಮಾಡಿದ್ ನಿಜ, ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದೀವಿ. ಪಾಪ ಅಲ್ಲಿ ಗ್ರಾಮಾಂತರದ ಸ್ವಲ್ಪ ಆ ಭಾಗದ ಜನರಿಗೆ ಈ ನಮ್ಮ ಸರ್ಕಾರದ ಈ ಬಗುರು ಲ್ಯಾಂಡ್ ಇಶ್ಯೂಸ್ ಈ ತರದ್ ಎಲ್ಲೋ ಒಂದ್ ಕಡೆ ನಮ್ ಕೈ ತಪ್ಪ ಹೋಗ್ಬಿಡುತ್ತೆ ಅನ್ನೋ ಒಂದು ಭಾವನೆ ಇದೆ. ಯಾವ್ದೇ ದುರುದ್ದೇಶ ನಮ್ಮ ಸರ್ಕಾರಕ್ಕೆ ಇದ್ದಿದ್ದಿಲ್ಲ. ಒಂದು ಪಟ್ಟಣ ಪಂಚಾಯತಿಯನ್ನ ಮಾಡ್ಲಿಕ್ಕೆ ಇಷ್ಟು ಜನಸಂಖ್ಯೆ ಬೇಕು ಅನ್ನೋದು ಒಂದಿರುತ್ತೆ. ಅದಕ್ಕೆ ಹತ್ತಿರದಲ್ಲಿರುವಂತ ಗ್ರಾಮೀಣ ಪ್ರದೇಶವನ್ನು ಸೇರಿಸುವಂತ ಕೆಲಸ ಆಗಿತ್ತು. ಇವತ್ತು ಬೇಡ ಅಂತ ಹೇಳ್ತಾ ಇದಾರೆ, ನೋಡೋಣ. ಮಾಡ್ತಾ ತುಂಬಾ ಸಂತೋಷ. ಅದರಲ್ಲಿ ನಾನು ಕೂಡ ಅವ್ರ ಜೊತೆಗೆ. ಕಾಂಗ್ರೆಸ್ ಇದಕ್ಕೆ ಬೆಂಬಲ ಕೊಡ್ತಾ ಇದೆ ಅಂತ ಹೇಳಿ ಹೇಳ್ತಾರೆ. ಬಿಜೆಪಿ ಅವರನ್ನ ಒಳಗೊಂಡು ತೆಗಿಸ್ಬೇಕು, ಗ್ರಾಮವನ್ನು ಬಿಡಬೇಕು. ಇದರಲ್ಲಿ ಕಾಂಗ್ರೆಸ್ ಬಿಜೆಪಿ ಪ್ರಶ್ನೆ ಇಲ್ಲ ಸರ್. ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದೀವಿ. ಅವ್ರಿಗೆ ಸಮಾಧಾನ ಇಲ್ವೋ ಬೇಡ, ಸಮಾಧಾನ ಇದೆಯಾ ಒಳ್ಳೇದಾಗುತ್ತೆ. ನಮ್ಮ ಉದ್ದೇಶ ಏನಿತ್ತು, ಒಂದು ನಗರ ವ್ಯಾಪ್ತಿಗೆ ಬಂದು ಒಂದು ಬೈಂದೂರು ತಾಲೂಕಿನಲ್ಲಿ ಒಂದು ತಾಲೂಕ್ ಕೇಂದ್ರದಲ್ಲಿ ಒಂದು ತಾಲೂಕ್ ಕೇಂದ್ರನೇ ಇಲ್ಲ, ಒಂದು ಪಟ್ಟಣಕ್ಕೆ ಒಂದು ಅಟ್ಲೀಸ್ಟ್ ಒಂದು ಗ್ರಾಮ ಪಂಚಾಯತ್ ಒಂದಾದ್ರೂ ಕೂಡ ಪಟ್ಟಣ ಕೇಂದ್ರ ಇದ್ರೆ ಒಂದು ಐಡೆಂಟಿಫಿಕೇಶನ್, ನಾಳೆ ಫ್ಯೂಚರ್ ಡೆವಲಪ್ಮೆಂಟ್, ಈ ರೀತಿ ಒಂದು ದೂರದೃಷ್ಟಿ ಇಟ್ಕೊಂಡು ಮಾಡಿದ್ದೇ ಹೊರತು ಯಾವ್ದು ಕೆಟ್ಟದೇನಲ್ಲ. ಇರ್ಲಿ, ಇವ್ರು ಒಳ್ಳೇದಂತೂ ಮಾಡಕ್ಕಾಗಿಲ್ಲ, ಏನೋ ಇದು ಮಾಡ್ಲಿಕ್ಕೆ ಹೊರಟಿದ್ದಾರೆ, ಮಾಡ್ಲಿ, ಸಂತೋಷ. ಸರ್ ನಮ್ಮಲ್ಲಿ ನಾಯಕರು ಇಲ್ಲ ಸರ್, ಕಾರ್ಯಕರ್ತರು ಇದ್ದಾರೆ. ಎಲ್ಲ ಕಾರ್ಯಕರ್ತರು ನಮ್ಮ ನಾಯಕರಿದ್ದಂಗೆ. ಅವರು ಭವಿಷ್ಯ ಬರೀತಾರೆ. ನನ್ನ ಭವಿಷ್ಯ ಏನು, ಇನ್ನೊಬ್ಬರ ಭವಿಷ್ಯ ಏನು ಬರೆಯುವಂತ ಅಧಿಕಾರ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಪಕ್ಷ ಕೊಟ್ಟಿದೆ. ಯಾವ ಸಂದರ್ಭ ಏನ್ ಬರೀಬೇಕು ಅವ್ರು ಬರೀತಾರೆ ಸರ್. ಥ್ಯಾಂಕ್ ಯು. ದೀಪಕ್ ಕುಮಾರ್ ಶೆಟ್ಟರು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಚರ್ಚೆ ಇದೆ, ಹೌದಾ? ಅದು ನಾನು ನಿಮ್ಮಲ್ಲೇ ಫಸ್ಟ್ ಇದು ಕೇಳ್ತಾ ಇರೋದು. ಅವರ ಒಂದು ಕಿಂಚಿತ್ತು ಕೂಡ ಅವ್ರ ನಡವಳಿಕೆ ಇರಬಹುದು, ಇದು ಈಗಿನವರು ಕೂಡ ಒಂದು ಯಶಸ್ವಿ ತಾಲೂಕು ಅಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಂತವ್ರ ಮನಸ್ಸಲ್ಲಿ ಈ ರೀತಿಯಂತ ವಿಚಾರ ಬರೋದೇ ನಂಗೆ ಏನು ಅನ್ಸಲ್ಲ. ರೈತ ಸಂಘ ಎಲ್ಲ ಕಟ್ಕೊಂಡು ಕಾಂಗ್ರೆಸ್ನವರಿಗೆ ಬೆಂಬಲ ಮಾಡ್ತಾ ಇದ್ದಾರೆ ಈ ಪಟ್ಟಣ ಪಂಚಾಯತ್ ವಿಚಾರದಲ್ಲಿ. ಇಲ್ಲ, ಸುಳ್ಳು ಸರ್, ಆ ಥರ ಯಾವ. ಥ್ಯಾಂಕ್ ಯು ಸರ್.